ಯಾರನ್ನೂ ಕೂಡ ಬಿಡೋದಿಲ್ಲ. ಈಗಿನ ಸರ್ವೋಚ್ಚ ನಾಯಕನ ಮೇಲೆ ಕಣ್ಣನ್ನು ಇಟ್ಟಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನ್ ಬೇಕಾದರೂ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ಯಾರನ್ನೂ ಕೂಡ ಬಿಟ್ಟಿಲ್ಲ. ಅದರಲ್ಲಿ ಮೊದಲನೇ ರೇಸಲ್ಲಿ ಇರೋದೇ ಗುಲಾಂ ರಜೈ. ಆಲ್ರೆಡಿ ಖತಮ್ ಆಗಿರುವಂತ ಅಲ್ಲಿನ ಕೆಲವರ ಡೀಟೇಲ್ಸ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುಲಾಂ ರಜಾ ಪೊಲೀಸ್ ಇಂಟೆಲಿಜೆನ್ಸ್ ನ ಮುಖ್ಯಸ್ಥನಾಗಿದ್ದಂಥವ್ರು. ಈತೇನ್ ಮಾಡ್ತಾ ಇದ್ದ? ವಿದೇಶಿಯರ ಭದ್ರತೆಯನ್ನು ನೋಡಿಕೊಳ್ತಾ ಇದ್ದ. ಆಗ ಏನ್ ಮಾಡ್ತಿದ್ದ? ಅಷ್ಟೇನಾ? ಇಲ್ಲ, ಪ್ರತಿಭಟನೆಗಳನ್ನು ಹತ್ತಿಕ್ಕೋದು ಈತನ ಕೆಲಸ ಆಗಿತ್ತು. ಅಷ್ಟೇ ಅಲ್ಲ, ಈತ ಯಾವಾಗ್ಲೂ ಯಾರು ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿರ್ತಾರಲ್ಲ, ಆ ರಾಜಕಾರಣಿಗಳು ಯಾರಿರ್ತಾರೆ, ಸರ್ಕಾರದ ವಿರುದ್ಧಗಳ ಅಂದ್ರೆ ಯಾರು ರಾಜಕಾರಣಿಗಳಿರ್ತಾರೆ ಅವರ ಮೇಲೆ ತೀವ್ರ ನಿಗಾವನ್ನ ಇಡ್ತಾ ಇದ್ದ. ಅಂದ್ರೆ ಅವ್ರ ಮೇಲೆ ಸ್ಪೈ ಮಾಡ್ತಾ ಇದ್ದಂತ ಗುಲಾಮ ಖಮೇನಿಯ ಪರಮಾಪ್ತನಾಗಿದ್ದ. ಯಾವತ್ತು ಖಮೇನಿ ಸತ್ನೋ ಅವತ್ತೇ ಗುಲಾಂ ರಜೈ ಕೂಡ ಸತ್ತೋದು. ನೆಕ್ಸ್ಟ್, ಸೈಯದ್ ಅಲಿ ಅಸ್ಗರ್, ಐಆರ್ಜಿಸಿಯ ನಾಯಕನೇ ಸೈಯದ್ ಅಲಿ ಅಸ್ಗರ್ ಹೆಜಾಜಿ. ಇಸ್ರೇಲ್ನ ದಾಳಿಯಲ್ಲಿ ಈತ ಸಾವಿಗೀಡಾದ ಸೈಯದ್ ಅಲಿ ಅಸ್ಗರ್ 1990ರಿಂದ ಈತ ಖಮೇನಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾ ಇದ್ದ. ಈತ ಐಆರ್ಜಿಸಿ ಇಂಟೆಲಿಜೆನ್ಸ್ನ ವಿಭಾಗದ ಅಧಿಕಾರಿ ಆಗಿದ್ದಂತು. ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಯಾವೆಲ್ಲ ಮಾಹಿತಿಗಳನ್ನ ಖಮೇನಿ ಕೊಡ್ತಾ ಇದ್ದ, ಏನೆಲ್ಲ ಇನ್ಫಾರ್ಮೇಶನ್ಗಳನ್ನ ಗ್ಯಾದರ್ ಮಾಡ್ತಾ ಇದ್ದ, ಇದೆಲ್ಲವೂ ಕೂಡ ಆತ ಮಾಡ್ತಾ ಇದ್ದ ಅಸ್ಗರ್. ಇತ್ತೀಚೆಗೆ ಅಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೀತಲ್ಲ, ಆ ಪ್ರತಿಭಟನೆಗಳನ್ನ ಹತ್ತಿಕ್ಕಿಸಿದ್ದೇ ಈ ಅಸ್ಗರ್ ಅಂತ. ಹಿಜ್ಬುಲ್ಲಾ ಹೌತಿಗಳ ಜೊತೆ ನಿರಂತರವಾಗಿ ಈತ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ದಂತ ವ್ಯಕ್ತಿ. ಈತನನ್ನು ಕೂಡ ಬಿಡಲಿಲ್ಲ, ಮುಗ್ಸಾಕ್. ನೆಕ್ಸ್ಟ್, ಅಜೀಜ್ ನಾಸೀರ್ ಜಾದೆ. ಇರಾನ್ನ ರಕ್ಷಣಾ ಸಚಿವನಾಗಿದ್ದಂಥವನು ಈತ ಅಜೀಜ್ ನಾಸೀರ್ ಜಾದೆ. ಪೈಲಟ್, ಫೈಟರ್ ಜೆಟ್ನ ಪೈಲಟ್ ಆಗಿದ್ದಂಥವ್ರು, ವಿಂಗ್ ಕಮಾಂಡರ್ ಆಗಿದ್ದಂಥವ್ರು. ಅದಾದ್ಮೇಲೆ ರಕ್ಷಣಾ ಸಚಿವನ ಹಂತಕ್ಕೂ ಕೂಡ ಹೋಗ್ತಾರೆ. ಯಾವುದೇ ಯುದ್ಧಗಳಲ್ಲಿ ಈತ ಏನು ಪಾಲ್ಗೊಂಡಿರಲಿಲ್ಲ. ಇರಾನ್ ಇರಾಕ್ ಒಂದು ಕಡೆ ಫೈಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈತ ಒಂದು ಇರಾನ್ನ ರಾಜಕೀಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಅದು ಬಿಟ್ರೆ ಈತ ಫೈಟರ್ ಜೆಟ್ನ ಪೈಲಟ್ ಆಗಿದ್ದಲ್ಲ, ವಿಂಗ್ ಕಮಾಂಡರ್ ಆಗಿದ್ದಲ್ಲ. ಅಷ್ಟು ದಿನ ಈ ನಾಸೀರ್ ಜಾದೆ ಯಾವುದೇ ಒಂದು ಯುದ್ಧಗಳನ್ನ ಕಣ್ಣಾರ ನೋಡಿಲ್ಲ, ಈತ ಭಾಗಿ ಕೂಡ ಆಗಿಲ್ಲ. ಸೊ ಈತನ ಕೆಲಸ ಏನಂತಂದ್ರೆ ಇರಾನ್ ಏರ್ಫೋರ್ಸ್ ಮೇಲೆ ಅಜೀಜ್ ನಿಗಾವನ್ನ ಇಟ್ಟಿದ್ದ. 2004ರಿಂದ ರಕ್ಷಣಾ ಸಚಿವನಾಗಿದ್ದಾನೆ ಈತ. ಹತ್ಯೆಯಾಗಿದ್ದಾನೆ. ಈಗ ಡ್ರೋನ್ ಮಿಸೈಲ್ಗಳ ಭಂಡಾರವನ್ನ ಸೃಷ್ಟಿಯಾಗೋದಕ್ಕೆ ಇವನೇ ಕಾರಣ. ಇರಾನ್ ಸೇನೆ ಆಧುನೀಕರಣದಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದಂತ ನಾಸೀರ್ ಜಾದೆ ದೊಡ್ಡದಾಗಿದ್ದ ರಕ್ಷಣಾ ಸಚಿವನಾಗಿ. ಆತನನ್ನು ಬಿಡಲಿಲ್ಲ, ಮುಗಿಸಿದ್ರು. ನೆಕ್ಸ್ಟ್, ಅಲಿ ಅಕ್ಬರ್ ಮೊಹಮ್ಮದಿಯಾನ್. ಇರಾನ್ನ ಅಣು ಕಾರ್ಯಕ್ರಮಗಳ ಪ್ರಮುಖ ನಾಯಕ ಆಯ್ತ. 1990ರಲ್ಲಿ ಐಆರ್ಜಿಸಿ ನೇವಿ ಕಮಾಂಡರ್ ಆಗಿದ್ದಂತ ಮೊಹಮ್ಮದಿಯಾನ್ ಅಣು ಕಾರ್ಯಕ್ರಮಗಳನ್ನ ಈತ ರೂಪಿಸ್ತಾ ಇದ್ದ. ಆತ ಕೂಡ ಸಾವಿಗೀಡಾಗಿದ್ದಾನೆ. ಇನ್ನು ಮೊಹಮ್ಮದ್ ಪಾಕ್ಪೋರ್, ಐಆರ್ಜಿಸಿ ಕಮಾಂಡರ್ ಇನ್ ಚೀಫ್. ಪಾಕ್ಪೋರ್ ಖಲಾಸ್ ಆಗಿದ್ದಾನೆ. ಖಮೇನಿಯ ಆಪ್ತರಲ್ಲಿ ಈತ ಕೂಡ ಒಬ್ಬ, ಮೊಹಮ್ಮದ್ ಪಾಕ್ಪೋರ್. ನೆಕ್ಸ್ಟ್, ಅಬ್ದುಲ್ ರಹೀಂ ಮೌಸವಿ, ಇರಾನ್ನ ಸೇನಾ ಮುಖ್ಯಸ್ಥನಾಗಿದ್ದ ಈತ. ಆತ ಕೂಡ ಸಾವಿಗೀಡಾಗಿದ್ದಾನೆ. ಖಮೇನಿಯ ಸೇನೆ ಸಲಹೆಗಾರನಾಗಿ ಕೂಡ ಆತ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಆತನನ್ನು ಕೂಡ ಮುಗಿಸ್ಬಿಟ್ರು. ಇನ್ನ ಅಯತುಲ್ಲಾ ಅಲಿ ಖಮೇನಿಯನ್ನೇ ಮುಗಿಸ್ತಂತ ಇಸ್ರೇಲ್ ಅಮೆರಿಕಾಗೆ ಈಗಿರುವಂತ ಸರ್ವೋಚ್ಚ ನಾಯಕನನ್ನ ಮುಗಿಸೋ ದೊಡ್ಡ ವಿಚಾರ ಏನಲ್ಲ. ನೋಡ್ಬೇಕೇನಾಗುತ್ತಂತೆ. ಯಾರನ್ನೂ ಕೂಡ ಬಿಡೋದಿಲ್ಲ. ಈಗಿನ ಸರ್ವೋಚ್ಚ ನಾಯಕನ ಮೇಲೆ ಕಣ್ಣನ್ನು ಇಟ್ಟಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನ್ ಬೇಕಾದರೂ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ಯಾರನ್ನೂ ಕೂಡ ಬಿಟ್ಟಿಲ್ಲ. ಅದರಲ್ಲಿ ಮೊದಲನೇ ರೇಸಲ್ಲಿ ಇರೋದೇ ಗುಲಾಂ ರಜೈ. ಆಲ್ರೆಡಿ ಖತಮ್ ಆಗಿರುವಂತ
ಅಲ್ಲಿನ ಕೆಲವರ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುಲಾಂ ರಜಾ ಪೊಲೀಸ್ ಇಂಟೆಲಿಜೆನ್ಸ್ ನ ಮುಖ್ಯಸ್ಥನಾಗಿದ್ದಂಥವ್ರು. ಈತೇನ್ ಮಾಡ್ತಾ ಇದ್ದ? ವಿದೇಶಿಯರ ಭದ್ರತೆಯನ್ನು ನೋಡಿಕೊಳ್ತಾ ಇದ್ದ. ಆಗ ಏನ್ ಮಾಡ್ತಿದ್ದ? ಅಷ್ಟೇನಾ? ಇಲ್ಲ, ಪ್ರತಿಭಟನೆಗಳನ್ನು ಹತ್ತಿಕ್ಕೋದು ಈತನ ಕೆಲಸ ಆಗಿತ್ತು. ಅಷ್ಟೇ ಅಲ್ಲ, ಈತ ಯಾವಾಗ್ಲೂ ಯಾರು ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿರ್ತಾರಲ್ಲ, ಆ ರಾಜಕಾರಣಿಗಳು ಯಾರಿರ್ತಾರೆ, ಸರ್ಕಾರದ ವಿರುದ್ಧಗಳ ಅಂದ್ರೆ ಯಾರು ರಾಜಕಾರಣಿಗಳಿರ್ತಾರೆ ಅವರ ಮೇಲೆ ತೀವ್ರ ನಿಗಾವನ್ನ ಇಡ್ತಾ ಇದ್ದ. ಅಂದ್ರೆ ಅವ್ರ ಮೇಲೆ ಸ್ಪೈ ಮಾಡ್ತಾ ಇದ್ದಂತ ಗುಲಾಮ ಖಮೇನಿಯ ಪರಮಾಪ್ತನಾಗಿದ್ದ. ಯಾವತ್ತು ಖಮೇನಿ ಸತ್ನೋ ಅವತ್ತೇ ಗುಲಾಂ ರಜೈ ಕೂಡ ಸತ್ತೋದ. ನೆಕ್ಸ್ಟ್ ಸೈಯದ್ ಅಲಿ ಅಸ್ಗರ್, ಐಆರ್ಜಿಸಿಯ ನಾಯಕನೇ ಸೈಯದ್ ಅಲಿ ಅಸ್ಗರ್ ಹೆಜಾಜಿ. ಇಸ್ರೇಲ್ನ ದಾಳಿಯಲ್ಲಿ ಈತ ಸಾವಿಗೀಡಾದ ಸೈಯದ್ ಅಲಿ ಅಸ್ಗರ್ 1990ರಿಂದ ಈತ ಖಮೇನಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾ ಇದ್ದ. ಈತ ಐಆರ್ಜಿಸಿ ಇಂಟೆಲಿಜೆನ್ಸ್ನ ವಿಭಾಗದ ಅಧಿಕಾರಿ ಆಗಿದ್ದಂತ. ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಯಾವೆಲ್ಲ ಮಾಹಿತಿಗಳನ್ನ ಖಮೇನಿ ಕೊಡ್ತಾ ಇದ್ದ, ಏನೆಲ್ಲ ಇನ್ಫಾರ್ಮೇಶನ್ಗಳನ್ನ ಗ್ಯಾದರ್ ಮಾಡ್ತಾ ಇದ್ದ, ಇದೆಲ್ಲವೂ ಕೂಡ ಆತ ಮಾಡ್ತಾ ಇದ್ದ ಅಸ್ಗರ್. ಇತ್ತೀಚೆಗೆ ಅಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೀತಲ್ಲ, ಆ ಪ್ರತಿಭಟನೆಗಳನ್ನ ಹತ್ತಿಕ್ಕಿಸಿದ್ದೇ ಈ ಅಸ್ಗರ್ ಅಂತ. ಹಿಜ್ಬುಲ್ಲಾ ಹೌತಿಗಳ ಜೊತೆ ನಿರಂತರವಾಗಿ ಈತ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ದಂತ ವ್ಯಕ್ತಿ. ಈತನನ್ನು ಕೂಡ ಬಿಡಲಿಲ್ಲ, ಮುಗ್ಸಾಕ್. ನೆಕ್ಸ್ಟ್ ಅಜೀಜ್ ನಾಸೀರ್ ಜಾದೆ. ಇರಾನ್ನ ರಕ್ಷಣಾ ಸಚಿವನಾಗಿದ್ದಂಥವನು ಈತ ಅಜೀಜ್ ನಾಸೀರ್ ಜಾದೆ. ಪೈಲಟ್, ಫೈಟರ್ ಜೆಟ್ ನ ಪೈಲಟ್ ಆಗಿದ್ದಂಥವ್ರು, ವಿಂಗ್ ಕಮಾಂಡರ್ ಆಗಿದ್ದಂಥವ್ರು. ಅದಾದ್ಮೇಲೆ ರಕ್ಷಣಾ ಸಚಿವನ ಹಂತಕ್ಕೂ ಕೂಡ ಹೋಗ್ತಾರೆ. ಯಾವುದೇ ಯುದ್ಧಗಳಲ್ಲಿ ಈತ ಏನು ಪಾಲ್ಗೊಂಡಿರಲಿಲ್ಲ. ಇರಾನ್ ಇರಾಕ್ ಒಂದ್ ಕಡೆ ಫೈಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈತ ಒಂದು ಇರಾನ್ನ ರಾಜಕೀಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಅದು ಬಿಟ್ರೆ ಈತ ಫೈಟರ್ ಜೆಟ್ ನ ಪೈಲಟ್ ಆಗಿದ್ದಲ್ಲ, ವಿಂಗ್ ಕಮಾಂಡರ್ ಆಗಿದ್ದಲ್ಲ. ಅಷ್ಟು ದಿನ ಈ ನಾಸೀರ್ ಜಾದೆ ಯಾವುದೇ ಒಂದು ಯುದ್ಧಗಳನ್ನ ಕಣ್ಣಾರ ನೋಡಿಲ್ಲ, ಈತ ಭಾಗಿ ಕೂಡ ಆಗಿಲ್ಲ. ಸೊ ಈತನ ಕೆಲಸ ಏನಂತಂದ್ರೆ ಇರಾನ್ ಏರ್ಫೋರ್ಸ್ ಮೇಲೆ ಅಜೀಜ್ ನಿಗಾವನ್ನ ಇಟ್ಟಿದ್ದ. 2004ರಿಂದ ರಕ್ಷಣಾ ಸಚಿವನಾಗಿದ್ದಾನೆ ಈತ. ಹತ್ಯೆಯಾಗಿದ್ದಾನೆ. ಈಗ ಡ್ರೋನ್ ಮಿಸೈಲ್ಗಳ ಭಂಡಾರವನ್ನ ಸೃಷ್ಟಿಯಾಗೋದಕ್ಕೆ ಇವನೇ ಕಾರಣ. ಇರಾನ್ ಸೇನೆ ಆಧುನೀಕರಣದಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದಂತ ನಾಸೀರ್ ಜಾದೆ ದೊಡ್ಡದಾಗಿದ್ದ ರಕ್ಷಣಾ ಸಚಿವನಾಗಿ. ಆತನನ್ನು ಬಿಡಲಿಲ್ಲ, ಮುಗಿಸಿದ್ರು. ನೆಕ್ಸ್ಟ್ ಅಲಿ ಅಕ್ಬರ್ ಮೊಹಮ್ಮದಿಯಾನ್, ಇರಾನ್ನ ಅಣು ಕಾರ್ಯಕ್ರಮಗಳ ಪ್ರಮುಖ ನಾಯಕ ಆಯ್ತ. 1990ರಲ್ಲಿ ಐಆರ್ಜಿಸಿ ನೇವಿ ಕಮಾಂಡರ್ ಆಗಿದ್ದಂತ ಮೊಹಮ್ಮದಿಯಾನ್ ಅಣು ಕಾರ್ಯಕ್ರಮಗಳನ್ನ ಈತ ರೂಪಿಸ್ತಾ ಇದ್ದ. ಆತ ಕೂಡ ಸಾವಿಗೀಡಾಗಿದ್ದ. ಇನ್ನು ಮೊಹಮ್ಮದ್ ಪಾಕ್ಪೋರ್, ಐಆರ್ಜಿಸಿ ಕಮಾಂಡರ್ ಇನ್ ಚೀಫ್. ಪಾಕ್ಪೋರ್ ಖಲಾಸ್ ಆಗಿದ್ದಾನೆ. ಖಮೇನಿಯ ಆಪ್ತರಲ್ಲಿ ಈತ ಕೂಡ ಒಬ್ಬ, ಮೊಹಮ್ಮದ್ ಪಾಕ್ಪೋರ್. ನೆಕ್ಸ್ಟ್ ಅಬ್ದುಲ್ ರಹೀಂ ಮೌಸವಿ, ಇರಾನ್ನ ಸೇನಾ ಮುಖ್ಯಸ್ಥನಾಗಿದ್ದ ಈತ. ಆತ ಕೂಡ ಸಾವಿಗೀಡಾಗಿದ್ದಾನೆ. ಖಮೇನಿಯ ಸೇನೆ ಸಲಹೆಗಾರನಾಗಿ ಕೂಡ ಆತ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಆತನನ್ನು ಕೂಡ ಮುಗಿಸ್ಬಿಟ್ರು. ಇನ್ನ ಅಯತುಲ್ಲಾ ಅಲಿ ಖಮೇನಿಯನ್ನೇ ಮುಗಿಸ್ತಂತ ಇಸ್ರೇಲ್ ಅಮೆರಿಕಾಗೆ ಈಗಿರುವಂತ ಸರ್ವೋಚ್ಚ ನಾಯಕನನ್ನ ಮುಗಿಸೋ ದೊಡ್ಡ ವಿಚಾರ ಏನಲ್ಲ. ನೋಡ್ಬೇಕೇನಾಗುತ್ತಂತೆ.